ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದಂಥ ಕನ್ನಡ ಜನತೆ ಹಾಗೂ ನನ್ನನ್ನು ಪ್ರೀತಿಸಿ ಆರೈಸುವ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಪಿತೃಪಕ್ಷ, ಮಾಳ ದಬ್ಬ ಅಂತ ಕರೀತಾರೆ ಕೆಲವೊಬ್ರು, ಪಿತೃಪಕ್ಷ ಅಂತ ಕರೀತಾರೆ ಕೆಲವರು ಹಿರಿಯವ್ರಿಗೆ ಎಡೆ ಇಡ್ತೀವಿ ಅಂತಾರೆ, ಮತ್ತೊಬ್ರು ಕೂಳಾಗ್ತೀವಿ ಅಂತಾರೆ. ಕೆಲವೊಬ್ಬರು ಅವರವರ ಆಡ ಭಾಷೆಯಲ್ಲಿ ಅವರವರಿಗೆ ತಿಳಿದ ಹಾಗೆ ಅವರವರ ಸಂಪ್ರದಾಯದಂತೆ ನಡೆದುಕೊಳ್ಳುವ ಹಬ್ಬವೇ ಪಿತೃಪಕ್ಷ. ಪಿತೃ ಅಂದ್ರೇನು? ಪಿತೃಗಳು ನಮಗಿಂತ ದೊಡ್ಡವರು, ವಯಸ್ಸಾದವರು, ತಂದೆ ತಾಯಿಗಳು, ಮತ್ತೆ ಅಜ್ಜಂದಿರು, ಅಜ್ಜಿಯರು, ನಮ್ಮ ವಂಶಸ್ಥರು, ಹಿರಿಯ ವಂಶಸ್ಥರು. ಇವರಿಗೆ ಒಂದು ಹಬ್ಬ ಅಂದ್ರೇನಿದು, ಅವರಿಗೆ ಅವರು ತಿನ್ನುತ್ತಿದ್ದಂತಹ ಆಹಾರಗಳಿರಬಹುದು, ಅವ್ರು ಏನ್ ತಿಂತಾ ಇದ್ರು ಅನ್ನುವುದನ್ನ ನಾವು ಅರಿತುಕೊಂಡು ಅವರಿಗೆ ಒಂದು ಧೂಪವನ್ನು ಹಾಕಿ ಪೂಜೆಯನ್ನು ಮಾಡುವುದೇ ಪಿತೃಪಕ್ಷ. ಇದನ್ನ ಇವತ್ತು ನೋಡೋಣ. ಎಲ್ಲಕ್ಕೂ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ಈ ಸಂಚಿಕೆಯಲ್ಲಿ ಪಿತೃಪಕ್ಷ. ಪಕ್ಷ ಅಂದ್ರೇನು? ಹಬ್ಬ. ಪಕ್ಷ ಒಂದು ಪಿತೃಪಕ್ಷ ಅದು ಒಂದು ನಮ್ಗೆ ಹಬ್ಬ. ಈಗ ಗೌರಿ ಹಬ್ಬ ಮಾಡ್ತೀವಿ, ಗಣೇಶನ ಹಬ್ಬ ಮಾಡ್ತೀವಿ, ದೀಪಾವಳಿ ಹಬ್ಬ ಮಾಡ್ತೀವಿ, ಹನುಮ ಜಯಂತಿ ಮಾಡ್ತೀವಿ, ಇದೇ ಯುಗಾದಿ ಹಬ್ಬ ಮಾಡ್ತೀವಿ. ಇದೆಲ್ಲ ಹಬ್ಬಗಳು. ನಮಗೆ ಹಬ್ಬ ಅಂದ್ರೆ ಒಂದು ಸಡಗರ, ಒಂದು ಸಂತೋಷ, ಒಂದು ಮನೆಯಲ್ಲಿ ಒಂದು ಏನೋ ಒಂಥರ ಹೊಸತನ ನಮ್ಮಲ್ಲಿ ಬರುತ್ತೆ. ಅದೇ ರೀತಿ ಪಿತೃಪಕ್ಷ, ಪಿತೃಗಳಿಗೆ ಸೀಮಿತವಾಗಿರ್ತಕ್ಕಂಥ ಹಬ್ಬವೇ ಪಿತೃಪಕ್ಷ. ನಾನು ಹೇಳ್ದಾಗೆ ನಮ್ಮ ತಂದೆ ತಾಯಿರು, ಹಿರಿಯವರು ಯಾರು ನಮ್ಮನ್ನು ಬಿಟ್ಟು ಅಗಲಿರುತ್ತಾರೋ, ಯಾರನ್ನು ನಮ್ಮನ್ನು ದೂರದಿಂದ ನಮ್ಮನ್ನ ನೋಡ್ತಾ ಇರ್ತಾರೋ, ಯಾರು ನಮ್ಮ ಒಂದು ಈ ಜನ್ಮಕ್ಕೆ ಕಾರಣರಾಗಿರುತ್ತಾರೋ, ಯಾರು ನಮಗೆ ಜನ್ಮವನ್ನು ಕೊಟ್ಟು ಸ್ವರ್ಗಾಧೀನರಾಗಿರುತ್ತಾರೋ, ಇವರಿಗೆ ನಾವು ಸಲ್ಲಿಸುವ ಒಂದು ಪುಟ್ಟ ಕಾಣಿಕೆ. ಅಂದ್ರೆ ಅವ್ರಿಗೇನೋ ಒಂದು ಹಬ್ಬ ಅಂತ ಮಾಡಿ ಅವರಿಗೆ ಒಂದು ಖುಷಿ ಕೊಡುವಂತ ದಿನವೇ ಪಿತೃಪಕ್ಷ. ಇದನ್ನ ಅವರವರ ಜಾತಿ, ಅವರವರ ಬಳಗ, ಅವರವರ ಸಂಪ್ರದಾಯದಂತೆ ಅವರವರು ಮಾಡ್ಕೊಂಡು ಹೋಗ್ತಾರೆ. ಈಗ ಕೆಲವೊಬ್ಬರು ಪಿತೃಪಕ್ಷವನ್ನ ಈ ಮಹಾಲಯ ಅಮಾವಾಸ್ಯೆಯ ದಿನ ಮಾಡಿದ್ರೆ, ಕೆಲವೊಬ್ಬರು ಅಮಾವಾಸ್ಯೆ ಇಂದಿನ ಶುಕ್ರವಾರ ಮಾಡ್ತಾರೆ. ಅಮಾವಾಸ್ಯೆ ಬರೋ ಪ್ರೀವಿಯಸ್ ಶುಕ್ರವಾರ ಅಂದ್ರೆ ಫ್ರೈಡೆ ದಿನ ಮಾಡ್ತಾರೆ. ಕೆಲವೊಬ್ರು ಇದು ಮಹಾಲಯ ಅಮಾವಾಸ್ಯೆ ಆದ ಮೇಲೆ ಮಾಡ್ತಾರೆ. ಕೆಲವೊಬ್ರು ಅಮಾವಾಸ್ಯೆ ಇನ್ನೊಂದ್ ದಿನ ಮಾಡ್ತಾರೆ. ಕೆಲವೊಬ್ರು ಅಮಾವಾಸ್ಯೆ ಮೊದಲನೇ ದಿನ ಮಾಡ್ತಾರೆ. ಇದು ಟೋಟಲಿ ಹೇಗೆ ಅಂದ್ರೆ ಈ ತಿಂಗಳೆಲ್ಲ ಅದೇ ರೀತಿ ಇರುತ್ತೆ. ಇದು ಯಾವಾಗ ಮೊನ್ನೆ 18 ಆಯ್ತಲ್ಲ ತಾರೀಕು, ಹುಣ್ಣಿಮೆ ಕಳೆದ ಮೇಲೆ ಪಿತೃಪಕ್ಷ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಹುಣ್ಣಿಮೆ ಕಳೆದ ಬೆಳಿಗ್ಗೂ ಮಾಡೋರು ಇದ್ದಾರೆ, ಹುಣ್ಣಿಮೆ ದಿನನೂ ಮಾಡೋರು ಇದ್ದಾರೆ. ಕೆಲವೊಂದು ಕಡೆ ಓಕೆ ಸಂಪ್ರದಾಯ ಅದು. ಹುಣ್ಣಿಮೆ ಕಳೆದ ನಂತರ ದೀಪಾವಳಿಗೂ ಕೂಡ ಹಬ್ಬಕ್ಕೆ ಎಡೆ ಇಡ್ತಾರೆ. ಅಲ್ಲೂ ಕೂಡ ನೋಡಿ, ದೀಪಾವಳಿ ಹಬ್ಬ ಅವತ್ತು ಕೂಡ ಪಿತೃಪಕ್ಷನೇ. ಯಾಕೆ ಅಂದ್ರೆ ದೀಪಾವಳಿ ಹಬ್ಬದ ದಿನ ಸ್ವಲ್ಪ 50-60% ಆಫ್ ಪೀಪಲ್ ಅವತ್ತೂ ಕೂಡ ಎಡೆ ಇಡ್ತಾರೆ. ಹಾಗಾಗಿ ದೀಪಾವಳಿ ಹಬ್ಬದ ದಿನನೂ ನಾವು ದೇವರಿಗೆ ಪೂಜೆ ಮಾಡ್ಕೊಂಡು ಮನೇಲಿ ಎಡೆ ಇಟ್ಟು, ಹಿರಿಯೋರ್ಗೆಲ್ಲ ಎಡೆ ಇಟ್ಟು ನಾವು ಭೋಜನವನ್ನು ಸವಿತೀವಲ್ಲ, ಹಾಗಾಗಿ ಅಲ್ಲಿವರೆಗೂ ಕೂಡ ಪಿತೃಪಕ್ಷನೇ. ನೀವು ಯಾವತ್ತು ಬೇಕಾದ್ರೂ ಮಾಡಬಹುದು. ಆದರೆ ಮಾಡುವ ರೀತಿ ಮಹಾಲಯ ಅಮಾವಾಸ್ಯೆ, ಅದು ಹೆಸರೇ ಹೇಳ್ತಾ ಇದ್ ನೋಡಿ, ಮಹಾಲಯ ಅಂದ್ರೆ ದೊಡ್ಡದಾದಂತ ಒಂದು ಆಲಯ ಅಂದ್ರೆ ಮನೆ ಅಲ್ವಾ. ಹಾಗಾಗಿ ಪಿತೃಪಕ್ಷವನ್ನು ಅವತ್ತು ಮಾಡಿದ್ರೆ ಅತಿ ಹೆಚ್ಚು ಉತ್ತಮ ಅಂತ ನಮ್ಮ ಹಿರಿಯಕರು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಯಾರು ಮಾಡಬೇಕು, ಹೇಗೆ ಮಾಡಬೇಕು? ಇಲ್ಲಿ ಗಂಡು ಮಕ್ಕಳು ಅವರಿಗೆ ಜನ್ಮದಾತರಾದಂತಹ ತಂದೆ ತಾಯಿಗೆ, ತಾತ ಅಜ್ಜಿಯಂದಿರಿಗೆ ಅಥವಾ ಮುತ್ತಾತ ಮುತ್ತಜ್ಜಿಯವರಿಗೆ, ಅವರ ವಂಶಸ್ಥರಿಗೆ, ಅದೆಲ್ಲ ಟೋಟಲ್ ಆಗ್ಬಿಡುತ್ತೆ. ವಂಶಸ್ಥರಿಗೆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ತಿಂಡಿ ಎಲ್ಲ ಮಾಡ್ಕೊಡ್ತಾರೆ ಮನೆಯಲ್ಲಿ. ಅವ್ರು ಏನೇನ್ ತಿಂತಾರೆ
ಮನೆಯಲ್ಲಿ ಅವರು ಕರ್ಜಿಕಾಯಿ ಇರ್ಬೋದು, ಕಜ್ಜಾಯ ಇರ್ಬೋದು, ತಿಂಡಿ ತಿನಿಸುಗಳು. ಅವರು ಅನ್ನ ಸಾಂಬಾರ್ ಇಷ್ಟಪಡೋರು, ಮುದ್ದೆ ಇಷ್ಟಪಡೋರು, ನಾನ್ ವೆಜ್ ಇಷ್ಟಪಡ್ಬೋದು, ವೆಜ್ ಇಷ್ಟಪಡ್ತಾರೆ. ಎಲ್ಲ ಅವ್ರು ಏನೇನು ಅವ್ರ ಸಂಪ್ರದಾಯದಲ್ಲಿ ಏನೇನಿದೆ, ಅವರು ಬೀಡಿ ಸೇರ್ತಾ ಇದ್ರೆ ಬೀಡಿನೂ ಇಡ್ತಾರೆ, ಕೆಲವೊಬ್ರು ಮದ್ಯ ಸೇವನೆ ಮಾಡ್ತಾ ಇರೋ ಮದ್ಯನೂ ತಂದಿಡ್ತಾರೆ. ಹಾಗೆ ಅವರವರ ಸಂಪ್ರದಾಯದಲ್ಲಿ ಏನಿದೆ ಅದನ್ನೆಲ್ಲವನ್ನು ಇಟ್ಟು ಹಿರಿಯವರ ಒಂದು ಆಶೀರ್ವಾದವನ್ನು, ನೋಡಪ್ಪ ನನಗೆ ಜನ್ಮ ಕೊಟ್ಟಿದೀಯಾ, ನಾನು ಈ ಜನ್ಮ ತಗೊಳ್ಳೋದಿಕ್ಕೆ ನೀನು ನನಗೆ ಒಂದು ರೂಪ, ಒಂದು ಕಾರಣ. ನಮ್ದು ಸೈಂಟಿಫಿಕ್ ಆಗೋದ್ರೂ ಕೂಡ ನೋಡಿ, ನಮ್ಮಲ್ಲಿ ಅಲ್ಲ, ಕ್ರಿಶ್ಚಿಯನ್ನಲ್ಲಿ ತಗೊಳ್ಳಿ, ಮುಸ್ಲಿಮಲ್ಲಿ ತಗೊಳ್ಳಿ, ಜೈನರಲ್ಲಿ ತಗೊಳ್ಳಿ, ಸಿಖ್ರವ್ರು ತಗೊಳ್ಳಿ, ಎಲ್ಲರೂ ಕೂಡ ಪಿತೃಪಕ್ಷವನ್ನ ಮಾಡೇ ಮಾಡ್ತಾರೆ. ಅದಕ್ಕೆ ಹಬ್ಬದ ಆಚರಣೆ ರೀತಿಗಳು ಬೇರೆ ಇರುತ್ತೆ ಹೊರತು ಎಲ್ಲರೂ ಈ ಹಬ್ಬವನ್ನ ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಕೂಡ ನಮ್ಮ ವಂಶಸ್ಥರಿಗೆ, ನನಗೆ ಈ ನಮ್ಮ ವಂಶಸ್ಥರು ನನಗೆ ಕೊಟ್ಟಂತ ಈ ಜನ್ಮಕ್ಕೆ ಪಾವನರಾಗಿ ಅವರಿಗೆ ನಾವೊಂದು ಖುಷಿಯಾಗಿ ಒಂದು ಸಂಭ್ರಮವನ್ನು ಆಚರಿಸಿ ಅವರು ಬಂದಾಗ ಇದಕ್ಕೆ ಬರೋದಕ್ಕೆ ಒಂದು ಕಾರಣ ಇದೆ. ಪಿತೃಪಕ್ಷ ಬರೋದಕ್ಕೆ ಕಾರಣ ಅಂದ್ರೆ ಯಮಧರ್ಮರಾಯ ಎಲ್ಲವರನ್ನು ಕರೆದುಕೊಂಡೋಗಿ ಮೇಲೆ ಕೂರಿಸ್ಕೊಂಡಿರ್ತಾನೆ. ಅವರ ತಪ್ಪು ನೆಪ್ಪುಗಳು ಇದು ನಾವು ಓದಿರುವ ರೀತಿಯಲ್ಲಿ, ನಾವೇನು ನೋಡಿಲ್ಲ ಯಾರು ಹೋಗಿ, ನಾವು ಎಲ್ಲಾ ಬುಕ್ಗಳನ್ನು ಓದಿ ಅದರಲ್ಲಿ ಬಂದಂತ ಒಂದು 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 ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅವನೇನ್ ಮಾಡ್ತಾನೆ, ವರ್ಷಕ್ಕೊಂದ್ಸತಿ ನಾನು ಹೋಗಿ ಪಿತೃಪಕ್ಷದಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು, ನಿಮ್ಮ ವಂಶಸ್ಥರು ಏನ್ ಮಾಡ್ತಾರೆ ನೋಡ್ಕೊಂಬನಿ ಅಂತ ಕಳಿಸ್ಕೊಡ್ತಾರೆ. ಇದೊಂದು 15 ದಿನ. ಆಗ ಬಂದು ಅವರು ಬಂದು ನೋಡ್ತಾ ಇರ್ತಾರೆ, ಏನ್ ಮಾಡ್ತಾರೋ ಮಾಡದೇ ಇಲ್ವೋ ಅನ್ನೋ ಒಂದು ಮೂಮೆಂಟ್ಸ್ ಬಂದು ನೋಡ್ತಾರೆ. ಅವಾಗ ನಾವಿಲ್ಲೆಲ್ಲ ಮಾಡಿ ವಿಜೃಂಭಣೆಯಿಂದ ಖುಷಿಯಿಂದ ಸಂತೋಷದಿಂದ ಹೊಸ ಬಟ್ಟೆ, ಹೊಸ ಉಡುಗೆ ತೊಡುಗೆ, ಮತ್ತೆ ಹೊಸ ರೀತಿಯ ಮನೆಗೆ ಬಣ್ಣ ಬಳಿದು, ಮನೆ ಪೇಂಟ್ ಹಾಕಿ, ಮತ್ತೆ ಅವರು ಹೊಸ ಮನೆಗೆಲ್ಲ ಏನು ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪೆಲ್ಲ ತಂದು ಹಾಕಿ ಅವರು ಎಲ್ಲವನ್ನು, ಮತ್ತೆ ಮಾವಿನ ಎಲೆಯನ್ನು ಕಟ್ಟಿ ತೋರಣವನ್ನ ಕಟ್ಟಿ ಹಬ್ಬದ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ನೋಡು, ನಾನು ಸತ್ತರು, ನನ್ನ ವಂಶಸ್ಥರು, ನನ್ನ ಕಿರಿಯವರು ಅಂದ್ರೆ ಯಾರು, ನಾನು ಕೊಟ್ಟಿರುವಂತಹ ಜನ್ಮದಾಂತವನ್ನು ಕೊಟ್ಟಿದ್ದೀನೋ ಆ ಮಕ್ಕಳು ನನ್ನನ್ನು ಇನ್ನೂ ನೆನ್ಕೋತಾ ಇದ್ದಾರೆ, ನನ್ನ ಇನ್ನೂ ಅವರು ಪೂಜೆ ಮಾಡ್ತಾ ಇದ್ದಾರೆ, ನನ್ನನ್ನು ಇನ್ನೂ ನಮ್ಮ ಅಪ್ಪ ಅಮ್ಮ ತಾತ ನೆನ್ಕೋತಾ ಇದ್ದಾರೆ ಅಂತ ಅವ್ರು ಖುಷಿ ಪಡ್ತಾರೆ. ಅಷ್ಟೇ ಅವ್ರು ಕೇಳೋದು, ಬೇರೇನೂ ಕೇಳೋದಿಲ್ಲ. ಎಲ್ಲ ಪೂಜೆ ಧೂಪ ದೀಪಗಳನ್ನ ಮಕ್ಕಳು, ಗಂಡು ಮಕ್ಕಳು ಎಕ್ಸ್ಪೆಷಲಿ ಇದು ನೋಡಿ, ಹೆಣ್ಣು ಮಕ್ಳಿಗೆ ಹಬ್ಬ, ದೀಪಾವಳಿ ಹಬ್ಬ ಇದೆ, ಸಂಕ್ರಾಂತಿ ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ಹೆಣ್ಣು ಮಕ್ಳಿಗೆ ಎಲ್ಲಾ ಹಬ್ಬನೂ ಇದೆ. ಪಿತೃಪಕ್ಷ ಬರೋದು ಗಂಡು ಮಕ್ಕಳಿಗೆ, ಗಂಡು ಸಂತಾನವನ್ನು ಹೊಂದಿರ್ತಕ್ಕಂತಹ ಅವರೆಲ್ಲ ಹೊತ್ತು ಗಂಡು ಮಕ್ಕಳ ಕಡೆಯಿಂದ ಪೂಜೆ ಮಾಡಿಸಿ ಅವರಿಗೆ ಒಂದು ಪೂಜೆಯನ್ನು ಮಾಡಿ ಒಂದು 5 ನಿಮಿಷ ಬಾಗಿಲನ್ನ ಹಾಕಿ ಹೊರಗಡೆ ಹೋಗಿ ನಿಂತ್ಕೊಳ್ಳಿ. ಆನಂತರ ಒಂದು ಬಾಗಿಲನ್ನ ತೆಗೆದು ಪೂಜೆಯಲ್ಲಿ ಇಟ್ಟಿದ್ದ ಎಡೆಗಳನ್ನೆಲ್ಲ, ಒಂದೊಂದೇ ಎಡೆಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮೇಲಾದರೂ ಸರಿ, ನಿಮ್ಮ ಟೆರೆಸ್ ಮೇಲಾದರೂ ಸರಿ, ನಿಮ್ಮದು ಏನೂ ಇಲ್ವಾ ಒಂದು ಜಮೀನಿನ ಮೇಲಾದ್ರೂ ಒಂದು ತಟ್ಟೆನಲ್ಲೋ ಒಂದು ಬಾಳೆದೆಲೆಯನ್ನು ತಗೊಂಡೋಗಿ ಹೊರಗಡೆ ಇಟ್ಟು ಆದಷ್ಟು ಮಧ್ಯಾಹ್ನದಲ್ಲಿ ತಗೊಂಡೋಗಿ ಹೊರಗಡೆ ಇಡಿ. ಇಲ್ಲಾಂದ್ರೆ ಬೆಳಿಗ್ಗೆ ಹೊತ್ತಿಗೆ ಅದು ಬೇರೆ ತರ ಅದೆಲ್ಲ ಇದಾಗಿರುತ್ತೆ. ಫ್ರೆಶ್ ಆಗಿರ್ಲಿ, ಎಲ್ಲಾ ತಿನಿಸುಗಳು ಫ್ರೆಶ್ ಆಗಿ ತಗೊಂಡೋಗಿ ಇಟ್ಟು ಬಂದ್ರೆ ಅದನ್ನ ಪ್ರಾಣಿಗಳು ಪಕ್ಷಿಗಳು ಅದನ್ನ ತಿಂತದೆ. ನಿಮಗಾಗ ಅದು ಮಾಡಿದಂತ ಪುಣ್ಯ ನಿಮಗೆ ಸಿಗುತ್ತೆ. ಹಾಗೆ ಮಾಡಿ, ದಯವಿಟ್ಟು ಸುಮ್ಮನೆ ಯಾವಾಗ್ಲೋ ಹೇಗೋ ಮಾಡಬೇಡಿ. ನಿಮ್ಗೆ ಇಷ್ಟ ಬಂದಾಗ ಎಲ್ಲೆಲ್ಲೋ ನೋಡಿ, ನಿಮ್ಮ ವಂಶಸ್ಥರು ನಿಮ್ಮ ಮನೆಗೆ ಬರ್ತಾರೆ, ನೀವೆಲ್ಲೋ ಇದೀನಿ ಅಂತ, ನಾನು ಅಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ ಅಂತ ಹೇಳ್ಕೊಂಡು ಹಬ್ಬನೇ ಮಾಡ್ದಂಗಿರೋದು ಎಲ್ಲ ಮಾಡಬೇಡಿ. ದಯಮಾಡಿ ಅವ್ರಿಗೆ ಅಟ್ಲೀಸ್ಟ್ ಅವ್ರು ನಿಮ್ಮ ಕೃತಜ್ಞತೆಯನ್ನ ಅವರಿಗೆ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತೀನಿ. ದಯಮಾಡಿ ಎಲ್ಲರೂ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ತಿಳಿಸಿ ಈ ವಿಷಯಗಳನ್ನ ಮಾಡಬೇಕು, ಹೇಗೆ ನಡ್ಕೋಬೇಕು, ನಮ್ಮ ಹಿರಿಯವ್ರಿಗೆ ಹೇಗೆ ನಾವು ಸ್ಪಂದಿಸ್ಬೇಕು ಅನ್ನೋದು ಎಲ್ಲರಿಗೂ ತಿಳಿಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರ್ವೇ ಜನಾಂಗೋ ಸುಖಿನೋ ಭವಂತು.